ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪ್ರಥಮ PUCಯ ಸಾಹಿತ್ಯ ಸಂಚಲನ ಅಂತನ್ನುವಂಥ ಪಠ್ಯಪುಸ್ತಕದಲ್ಲಿ 2 ಗದ್ಯ ಭಾಗಗಳನ್ನು ನೋಡಿದ್ದೀವಿ. ಹಾಗಾದರೆ ಮೂರನೇ ಒಂದು ಗದ್ಯ ಭಾಗವಾದಂಥ ಇಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎನ್ನುವುದನ್ನು ಇವತ್ತು ಡಾಕ್ಟರ್ H. ನರಸಿಂಹಯ್ಯನವರು ಕೊಡ್ತಾರೆ. ಇದನ್ನು ಇವತ್ತು ನಮ್ಮಗಳಿಗೆ ಬಿಡ್ತಾ ಇದ್ದಾರೆ ಪ್ರಶ್ನಾರ್ಥಕವಾಗಿ. ಜ್ಯೋತಿಷ್ಯ ಯಾವ ರೀತಿಯಾಗಿ ಇವತ್ತು ಅರ್ಥಪೂರ್ಣವಾಗಿದೆ ಅಥವಾ ಅರ್ಥರಹಿತವಾಗಿದೆಯೋ ಅನ್ನೋದನ್ನು ನಾವು ಇವತ್ತು ನೋಡಬೇಕಾಗಿದೆ. ಹಾಗಾದರೆ ಜ್ಯೋತಿಷ್ಯ ಅಂತಂದ್ರೆ ಏನು ಅದನ್ನು ಮೊದಲು ನಾವು ಅರ್ಥೈಸಿಕೊಳ್ತಾ ಹೋಗ್ಬೋದು. ಇಲ್ಲಿ H. ನರಸಿಂಹಯ್ಯನವರ ಒಂದು ವಾದ ಯಾವ ರೀತಿಯಾಗಿದೆ. ಇವತ್ತು ನಾವು ಒಂದು ಗಾದೆ ಮಾತನ್ನು ಹೇಳ್ತೇವೆ, ಜನ ಮರಳೋ ಜಾತಕ ಮರಳೋ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಾವೆಲ್ಲ 90% ಜನ ಜಾತಕಕ್ಕೆ ಮರಳಾಗ್ತಾ ಇದ್ದೇವೆ ಅನ್ನೋದನ್ನ ಇವತ್ತು ಕುರಿತವರಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಇದನ್ನು ನಾವು ಹೊಡೆದೊಡಿಸಬೇಕಾಗಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ, ರಹಿತ ಅನ್ನೋದು ಇಲ್ಲದರಿ, ಅರ್ಥಪೂರ್ಣವೋ ಅರ್ಥರಹಿತವೋ ಈ ಜ್ಯೋತಿಷ್ಯಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ ಅನ್ನೋದನ್ನ ಇಲ್ಲಿ ಅವರು ಪ್ರಶ್ನಾರ್ಥಕವಾಗಿ ಇಡ್ತಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತು ನಾವು ಜ್ಯೋತಿಷ್ಯ ಅಂತಂದ್ರೆ ಏನಪ್ಪ? ಇಲ್ಲಿ ಜ್ಯೋತಿಷ್ಯ ಈ ಜ್ಯೋತಿಷ್ಯ ಅಂತಂದ್ರೆ ಏನು? ಇಲ್ಲಿ ನಕ್ಷತ್ರಾದಿಗಳ ಒಂದು ಚಲನೆ ಅಂತ ನಾವು ಹೇಳ್ತೀವಿ. ನಕ್ಷತ್ರಾದಿ ಗ್ರಹ ಮತ್ತು ನಕ್ಷತ್ರಾದಿಗಳ ಚಲನೆ ನೋಡ್ರಿ. ಗ್ರಹ ಮತ್ತು ನಕ್ಷತ್ರಾದಿಗಳ ಒಂದು ಚಲನೆ, ಸ್ಥಾನ, ಇವುಗಳಿಂದ ಉಂಟಾಗುವಂಥ ಒಂದು ಫಲ ಇತ್ಯಾದಿಗಳನ್ನು ತಿಳಿಸುವಂಥ ಒಂದು ಶಾಸ್ತ್ರ ಯಾವುದ್ರಿ? ಜ್ಯೋತಿಷ್ಯ ಅನ್ನುವಂಥದ್ದು. ಇವತ್ತು ಗ್ರಹ ಮತ್ತು ನಕ್ಷತ್ರಾದಿಗಳ ಒಂದು ಚಲನೆ, ಅವುಗಳ ಒಂದು ಸ್ಥಾನ, ಆ ಸ್ಥಾನಗಳು, ಅವುಗಳಿಂದ ಉಂಟಾಗುವಂಥ ಒಂದು ಫಲಾಫಲಗಳು, ಆ ಫಲಗಳನ್ನು ತಿಳಿಸುವಂಥ ಒಂದು ಶಾಸ್ತ್ರವೇ ಇವತ್ತೇನಾಗಿದೆ ಅಂತಂದ್ರೆ ಜ್ಯೋತಿಷ್ಶಾಸ್ತ್ರ ಆಗಿದೆ. ಹಾಗಾದರೆ ವಿದ್ಯಾರ್ಥಿಗಳ, ಇವತ್ತು ನಾವು ಜ್ಯೋತಿಷ್ಶಾಸ್ತ್ರದಿಂದ ಆಗುವಂಥ ಒಂದು ಪರಿಣಾಮಗಳೇನ, ಕೆಟ್ಟ ಪರಿಣಾಮಗಳು ಯಾವ ರೀತಿ ಅದಾವ, ಇವತ್ತು ಒಳ್ಳೆಯ ಪರಿಣಾಮಗಳು ಯಾವ ರೀತಿಯಾಗಿ ಆಗ್ತಾ ಇದ್ದಾವೆ, ಕೆಟ್ಟ ಮತ್ತು ಒಳ್ಳೆಯ ಪರಿಣಾಮಗಳನ್ನು ಇವತ್ತು ನಾವೇನು ಮಾಡೋಣ, ನೋಡ್ತಾ ಹೋಗೋಣ. ಯಾವುದರ ಮುಖಾಂತರವಾಗಿ? ಒಂದು ಗದ್ಯ ಭಾಗದ ಮುಖಾಂತರವಾಗಿ. ಯಾಕಂದರೆ H. ನರಸಿಂಹಯ್ಯ ಲೇಖಕರ ಒಂದು ಪರಿಚಯ, ಲೇಖಕ ಇವರ ಒಂದು ಪರಿಚಯ. ಇಲ್ಲಿ ಸಂಕ್ಷಿಪ್ತದಲ್ಲಿ ಇವತ್ತು ನಾವು ಲೇಖಕರ ಒಂದು ಪರಿಚಯವನ್ನ ಮಾಡಿಕೊಳ್ತಾ ಹೋಗೋಣ. 1930ರಿಂದ 2004ರವರೆಗೆ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದಂಥ ಒಂದು ದೇಯೋದ್ದೇಶಗಳನ್ನು ಇಟ್ಕೊಂಡು ಅನೇಕ ಸಾಹಿತ್ಯಗಳನ್ನ ಇವತ್ತವರು ಅಲ್ಲಿ ಬರೀತಾರೆ. ಯಾವಾಗಲೂ ಕೂಡ ಅವರು ಒಂದು ವಾದ ಏನು ಅಂತಂದ್ರೆ, ಒಂದು ವಿಚಾರವಾದಗಳನ್ನು ಇಟ್ಕೊಂಡು, ಗಾಂಧಿವಾದವನ್ನು ಇಟ್ಕೊಂಡು, ಇವರು ಒಬ್ಬ ಸ್ವತಂತ್ರ ಹೋರಾಟಗಾರರಾಗಿದ್ದುಕೊಂಡು ಇವತ್ತೇನು ಮಾಡಿದ್ರು ಅಂತಂದ್ರೆ ಈ ಒಂದು ಗದ್ಯ ಭಾಗವನ್ನ ಬರೀತಾ ಹೋಗ್ತಾರೆ. ಹಾಗಾದ್ರೆ ಡಾಕ್ಟರ್ H. ನರಸಿಂಹಯ್ಯನವರನ್ನ H ಎಂದೇ ಇವತ್ತು ಕರೀತಾರೆ. ಏನಂತ ಕರೀತಾರೆ? H ಎಂದೇ ಇವತ್ತು ಪ್ರಸಿದ್ಧಿಯನ್ನು ಮಾಡಿದಂತ H. ನರಸಿಂಹಯ್ಯನವರು HN ಅಂತ. ಇಲ್ಲಿ ನರಸಿಂಹಯ್ಯನವರು 1930ರಿಂದ 2004ರವರೆಗೆ ಕನ್ನಡ ಸಾಹಿತ್ಯದಲ್ಲೇ ಇವತ್ತು ಅಜರಾಮರವಾದಂಥ ಒಂದು ಸೇವೆಯನ್ನ ಸಲ್ಲಿಸಿದಂಥವರು. ಇವರು ಎಲ್ಲರಿಗೂ ಕೂಡ ಇವತ್ತು ಚಿರಪರಿಚಿತರಾದಂಥವರು. ಗಾಂಧಿವಾದಿ, ವಿಚಾರವಾದಿ. ನೋಡ್ರಿ, ಇವರು ಏನಾಗಿದ್ರಿ? ಗಾಂಧಿವಾದಿ, ವಿಚಾರವಾದಿ, ಸ್ವತಂತ್ರ ಹೋರಾಟಗಾರ, ಸ್ವತಂತ್ರ ಹೋರಾಟಗಾರರಾದವರು, ಸ್ವತಂತ್ರ ಹೋರಾಟಗಾರರಾಗಿ ಸಾಕಷ್ಟು ಇವತ್ತು ಕ್ಷೇತ್ರಗಳಲ್ಲಿ
ತಮ್ಮ ಸಾಧನೆಯನ್ನು ಗೈದಂಥವರು. ಅದರ ಜೊತೆಗೆ ಇವರು ಮೂಲತಃ ವಿಜ್ಞಾನ ಕ್ಷೇತ್ರದವರು. ನೋಡಿ, ಇವರು ಮೂಲತಃ ವಿಜ್ಞಾನ ಕ್ಷೇತ್ರದಲ್ಲೇ ಬಹಳಷ್ಟು ಸಾಧನೆಯನ್ನು ಮಾಡಬೇಕು. ವಿಜ್ಞಾನ ಕ್ಷೇತ್ರದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಎಚ್ ಎನ್ ನರಸಿಂಹಯ್ಯನವರು ಬಹಳಷ್ಟು ಸಾಧನೆಯನ್ನು ಮಾಡಿದಂಥವರು. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರಿನಲ್ಲೇ ಬಡ ಕುಟುಂಬದಲ್ಲೇ ಜನಿಸಿದರು. ನೋಡಿ, ಚಿಕ್ಕಬಳ್ಳಾಪುರ ಗೌರಿಬಿದನೂರು ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಹೊಸೂರು. ಆ ಹೊಸೂರಿನಲ್ಲೇ ಬಡ ಕುಟುಂಬದಲ್ಲಿ ಜನಿಸಿದಂಥ ಎಚ್ ಎನ್ ರವರು ನ್ಯಾಷನಲ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು. ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಅಧ್ಯಾಪನ ಮತ್ತು ಆಡಳಿತ ಎರಡರಲ್ಲಿಯೂ ಕೂಡ ಇವತ್ತೇನು ಮಾಡಿದರು, ಬಹಳಷ್ಟು ಹೆಸರನ್ನು ಗಳಿಸಿಕೊಂಡಿದ್ರು. ವೈಜ್ಞಾನಿಕ ಮತ್ತು ವೈಚಾರಿಕ, ನೋಡಿ ಇಲ್ಲಿ ಏನನ್ನ ಇಟ್ಕೊಂಡಿದ್ದಾರೆ ಇವರು, ವೈಜ್ಞಾನಿಕ ಮತ್ತು ವೈಜ್ಞಾನಿಕವಾದಂಥದ್ದು ಮತ್ತು ವೈಚಾರಿಕವಾದಂಥದ್ದು. ವೈಜ್ಞಾನಿಕ, ಹೌದಾ? ಇನ್ನೊಂದು ವೈಚಾರಿಕ, ಚಿಂತನೆಯನ್ನು ಮಾಡೋದು. ಇವತ್ತು ವೈಜ್ಞಾನಿಕವಾದಂತಹ ದೃಷ್ಟಿಕೋನವನ್ನು ಇಟ್ಕೊಂಡು, ವೈಚಾರಿಕವಾದಂತಹ ಮನೋಧರ್ಮವನ್ನು ಇಟ್ಕೊಂಡು ಇವತ್ತೇನು ಮಾಡಿದ್ರು ಅಂತಂದ್ರೆ ತಮ್ಮ ಕಾವ್ಯವನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರಯತ್ನವನ್ನು ಅಲ್ಲಿ ಅವ್ರು ಮಾಡಿದರು. ಹಾಗಾದರೆ ತೆರೆದ ಮನೆ ಅನ್ನುವಂಥದ್ದು ಇವರ ಏನಂತಂದ್ರೆ ಪ್ರಬಂಧ ಸಂಕಲನ. ಅದರ ಜೊತೆಗೆ ಹೋರಾಟದ ಹಾದಿ ಅನ್ನುವಂಥದ್ದು ಇವರ ಆತ್ಮಕಥೆಯಾಗಿ ಬರ್ತದೆ. ಇಲ್ಲಿ ನಾವು ಸ್ವಲ್ಪ ಆ ಕಥಾಭಾಗದ ಒಂದು ವೀಕ್ಷಣೆಯನ್ನು ಮಾಡಿದರೆ, ಅದರ ಹಿನ್ನೆಲೆಯನ್ನು ನೋಡಿದರೆ, ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಯಬೇಕಾದರೆ ಮುಖ್ಯವಾಗಿ ಅದಕ್ಕೇನು ಬೇಕು ಅಂತಂದ್ರೆ ಒಂದು ಆಧಾರ, ಆ ನಂತರದಲ್ಲಿ ಪ್ರಯೋಗ. ನೋಡಿ, 3 ಆಧಾರ, ಪ್ರಯೋಗ, ತರ್ಕ. ಇವು 3 ಮುಖ್ಯವಾಗಿ ಏನ್ ಬೇಕು ಅಂತಂದ್ರೆ ಇಲ್ಲಿ ವಿಜ್ಞಾನದಲ್ಲಿ ಬೇಕು. ವಿಜ್ಞಾನ ಅಂತಂದ್ರೆ ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಬೇಕಾದ್ರೆ, ಜ್ಯೋತಿಷ್ಯ ಏನ್ರಿ ವಿಜ್ಞಾನ ಆಗ್ಬೇಕಾದ್ರೆ, ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಬೇಕು ಅಂತಂದ್ರೆ ಇವತ್ತ ಒಂದು ಅದಕ್ಕೆ ಆಧಾರ ಬೇಕು, ಪ್ರಯೋಗ ಬೇಕು, ತರ್ಕ ಬೇಕು. ತರ್ಕ ಆಲೋಚನೆ, ಪ್ರಯೋಗ ಇವತ್ತ ಪ್ರಯೋಗಶಾಲೆಗಳು ಅಂತ ಬರ್ತಾವ, ಅದರ ಮೇಲೆ ಪ್ರಯೋಗಗಳನ್ನು ಮಾಡುವಂಥದ್ದು. ಒಂದು ಆಧಾರ, ಅದಕ್ಕೊಂದು ಆಧಾರ ಬೇಕು. ಯಾವುದಾದ್ರೂ ಒಂದು ಆಧಾರವನ್ನು ಇಟ್ಕೊಂಡು ಇವತ್ತ ಒಂದು ಸಾಹಿತ್ಯವನ್ನು, ಒಂದು ಇವತ್ತ ಪ್ರಬಂಧವನ್ನು, ಕವನವನ್ನು, ಕಥೆಯನ್ನು ಇವತ್ತ ಬರೀತಾ ಹೋಗ್ತಾ ಇರುವಂಥದ್ದು. ನಿಸರ್ಗವನ್ನು ಒಂದು ಆಧಾರವಾಗಿ ಇಟ್ಕೊಂಡು ಈ ರೀತಿಯಾಗಿ ಅಲ್ಲಿ ಇವತ್ತ ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಬೇಕಾದ್ರೆ ಇವತ್ತಲ್ಲಿ ಆಧಾರ ಮುಖ್ಯವಾಗಿ ಬೇಕು, ಪ್ರಯೋಗ ಬೇಕು. ತರ್ಕಗಳ ಮೂಸೆಯಲ್ಲೇ ನೋಡಿ, ತರ್ಕಗಳ ಆ ಮೂಸೆಯಲ್ಲೇ ಗೆದ್ದು ಬರಬೇಕಾಗ್ತದೆ. ತರ್ಕಗಳನ್ನು ಇಟ್ಕೊಂಡು ಆ ತರ್ಕಗಳ ಒಂದು ಹಾದಿಯೊಳಗ ನಾವೆಲ್ಲ ಏನು ಮಾಡಬೇಕಾಗ್ತದೆ ಅಂತಂದ್ರೆ ಇವತ್ತು ಜ್ಯೋತಿಷ್ಯವನ್ನು ಗೆಲ್ಲಬೇಕಾಗ್ತದೆ. ಹಾಗಿಲ್ಲದಿದ್ದರೆ ಅದನ್ನು ವಿಜ್ಞಾನವೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೀಗಿಲ್ಲದೆ ಇದ್ರೆ ವಿಜ್ಞಾನಕ್ಕೆ ಮುಖ್ಯವಾಗಿ ಆಧಾರ, ಪ್ರಯೋಗ ಮತ್ತು ತರ್ಕಗಳು ಮುಖ್ಯವಾಗಿ ಬೇಕಾಗಿರ್ತವೆ. ಈ ವಿಜ್ಞಾನ ಎನ್ನುವುದು ಇವತ್ತಾಗ ನಾವು ಒಪ್ಪಿಕೊಳ್ಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು ಅಂತಂದ್ರೆ ಇಲ್ಲಿ ಆಧಾರ ಬೇಕಾಗ್ತದೆ, ಪ್ರಯೋಗ ಬೇಕಾಗ್ತದೆ, ಅದರ ಜೊತೆಗೆ ಇಲ್ಲಿ ತರ್ಕ ಆಲೋಚನೆಗಳು ಕೂಡ ಬೇಕಾಗ್ತವೆ.
ಚರ್ಚೆಗಳನ್ನು ಕೂಡ ಏನು ಮಾಡಬೇಕಾಗ್ತದೆ. ಅದಕ್ಕಾಗಿ ಹೇಳ್ತಾರೆ ಭವಿಷ್ಯದ ಹಿಂದೆ ಬಿದ್ದಂಥ ಜನರು. ನಾವೆಲ್ಲ ಭವಿಷ್ಯದ ಹಿಂದೆ ಬಿದ್ದಿದ್ದೀವಿ. ಆ ಭವಿಷ್ಯದ ಹಿಂದೆ ಬಿದ್ದಂಥ ಜನರು ಸುಳ್ಳು ಮಾಹಿತಿಗಳಿಂದ ಜನರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಭವಿಷ್ಯದ ಹಿಂದೆ ಬಿದ್ದುಬಿಟ್ಟಾರ. ನನ್ನ ಭವಿಷ್ಯ ಮುಂದೆ ಏನಾಕತಿ, ನಾಳೆ ಏನಾಕತಿ, ನಾಳೆ ಏನಾಕತಿ ಅಂತ ನಾವು ಇವತ್ತು ಅವ್ರನ್ನ ಕೇಳಬೇಕು. ಯಾವ ಒಬ್ಬ ಭವಿಷ್ಯ ಇರುವಂಥ ಅರ್ಚಕ ಇರ್ಬೋದು, ಒಬ್ಬ ಇವತ್ತು ಅಲ್ಲಿ ಬರ್ತಾ ಇರುವಂಥ ಪಂಡಿತನೇ ಇರ್ಬೋದು, ಪಾಮರನೇ ಇರ್ಬೋದು, ಅವ್ರನ್ನ ನಾವು ಕೇಳಬೇಕು. ಜ್ಯೋತಿಷ್ಯದ ಹಿಂದೆ ಬಿದ್ದು ಇವತ್ತು ಸುಳ್ಳು ಮಾಹಿತಿಗಳಿಂದ ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಗೆ ಮೋಸ ಮಾಡಕತ್ತಾರೆ. ನಾವೆಲ್ಲ ಮೋಸ ಮಾಡೋದು ಇವತ್ತು ಸರ್ವೇ ಸಾಮಾನ್ಯವಾಗಿರ್ತಾರೆ. ನೋಡ್ರಿ, ನಾವು ಒಂದು ದಿವಸ ಏನಾದರೂ ಅವ್ರನ್ನ ಕೇಳಕ್ಕೆ ಹೋದೀವಿ, ಜ್ಯೋತಿಷಿ ಕೇಳಕ್ಕೆ ಹೋದೀವಿ ಅಂತಂದ್ರೆ ಮಾರನೇ ದಿವಸ ಬರ್ರಿ ಅಂತ ಹೇಳ್ತಾರೆ. ಮಾರನೇ ದಿವಸ ಮತ್ತೆ ದುಡ್ಡು ತಗೊಳ್ತಾರೆ, ಮತ್ತೆ ನೀವು ಮಾರನೇ ದಿವಸ ಬರ್ರಿ ಅಂತ ಹೇಳ್ತಾರೆ. ಅದರಿಂದ ನಮ್ಗೇನು ಉಪಯೋಗ ಆಗೋದಿಲ್ಲ. ಅವ್ರು ಬರೀ ಏನು ರೊಕ್ಕನ ತಗೊಂಡು ನಮ್ಮನ್ನ ಮನೆಗೆ ಕಳಿಸ್ಬಿಡ್ತಾರೆ. ಯಾಕಂದ್ರೆ ನಾವು ಅದ್ರ ಜೊತೆಗೆ ಬೆನ್ನು ಹತ್ಕೊಂಡೇವೆ. ಇವತ್ತು ನಾವು ನಿಖರವಾಗಿ ನಮ್ಮ ಬಾಯಿಂದನೇ ಕೇಳಿ ನಮ್ಗೆ ಅದನ್ನ ಉತ್ತರ ಹೇಳ್ಬಿಡ್ತಾರೆ. ಹೌದಾ? ಆದರೂ ಕೂಡ ನಾವೇನು ಮಾಡಕತ್ತೀವಿ ಅಂತಂದ್ರೆ ಇಲ್ಲಿ ಅದನ್ನು ನಂಬಕತ್ತೀವಿ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇವತ್ತು ಸರ್ವೇ ಸಾಮಾನ್ಯವಾಗಿ ಮೋಸ ಹೋಗ್ತಾ ಇದ್ದಾರೆ. ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು ಸಮಂಜಸವಲ್ಲ. ಯಾವುದೊಂದನ್ನು ನಾವು ಇವತ್ತು ಪ್ರಶ್ನೆ ಮಾಡಲಾರ್ದ ದಿಢೀರಾಗಿ ಒಪ್ಪಿಕೊಳ್ಬಾರ್ದು. ನೋಡಿ, ಯಾವುದೇ ಒಂದನ್ನು ನಾವು ಇವತ್ತು ಪ್ರಶ್ನೆ ಮಾಡಲಾರದೆ ಸಲೀಸಾಗಿ ಸಮಂಜಸವಾಗಿ ಸಲೀಸಾಗಿ ನಾವು ಒಪ್ಪಿಕೊಳ್ಳೋದು ಬೇಡ. ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಬಹುಮುಖ್ಯವಾದದ್ದು. ವೈಚಾರಿಕವಾದಂಥ ಪ್ರಜ್ಞೆ, ಅದನ್ನು ಚರ್ಚೆ ಮಾಡುವಂಥದ್ದು, ಅದನ್ನು ಹೊರಹಚ್ಚುವಂಥ ಒಂದು ಪ್ರಕ್ರಿಯೆ ಇವತ್ತು ನಮಗಾಗಬೇಕು. ಅದು ಬಹಳಷ್ಟು ಮುಖ್ಯವಾದಂಥದ್ದು. ಜ್ಯೋತಿಷ್ಯದ ಹಿಂದೆ ಹೋಗಿ ಇವತ್ತು ನಾವು ಬದುಕನ್ನು ಹಾಳು ಮಾಡಿಕೊಳ್ಳದಿರುವುದು ಇವತ್ತು ಬುದ್ಧಿವಂತರ ಒಂದು ಲಕ್ಷಣ. ಜ್ಯೋತಿಷ್ಯದ ಹಿಂದೆ ಬೆನ್ನು ಹತ್ಕೊಂಡು ಹೋಗಿ ಬದುಕನ್ನು ಯಾರು ಹಾಳು ಮಾಡಿಕೊಳ್ಳೋದು ಇರುವುದಿಲ್ಲ, ಯಾರು ಹಾಳು ಮಾಡಿಕೊಳ್ಳೋದಿರುವುದು ಅವರು ಬುದ್ಧಿವಂತರ. ಎದಕ್ಕೆ ಬೇಕು ಬಿಡಪ್ಪ ನಮಗೆ ಜ್ಯೋತಿಷ್ಯ, ನಮಗೆ ಜ್ಯೋತಿಷ್ಯನ ಬೇಡ ಅನ್ನೋದನ್ನ ಬಿಟ್ಟಂತವ್ರು ಇವತ್ತು ಬುದ್ಧಿವಂತರಾಗಿ ಉಳ್ಕೊಳ್ತಾರೆ. ಅದು ಬುದ್ಧಿವಂತರ ಲಕ್ಷಣ. ಇಲ್ಲಪ್ಪ ನಾವು ಜ್ಯೋತಿಷ್ಯದ ಬೆನ್ನು ಹತ್ತಿ ನಾವು ಜ್ಯೋತಿಷ್ಯವನ್ನೇ ಕೇಳ್ತೇವ, ಜ್ಯೋತಿಷ್ಯವನ್ನೇ ನೋಡ್ತೇವ, ಇವತ್ತು ಅದರಿಂದ ನಮ್ಮ ಬದುಕು ಅಂತ ನಾವೇನು ತಿಳ್ಕೊಳಕತ್ತೀವಲ್ಲ, ಅದರಿಂದ ಆದಷ್ಟು ನಾವು ನಮ್ಮ ಬದುಕನ್ನು ಹಾಳು ಮಾಡೋಕ್ಕಾಗತ್ತೇವ ಅನ್ನೋದನ್ನ ಏಜೆಂಟ್ರವರು ಇಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಕೊಡ್ತಾ ಹೋಗ್ತಾರೆ. ಹಾಗಾದರೆ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ? ಇವತ್ತು ಜ್ಯೋತಿಷ್ಯ ಅನ್ನೋದು ಅರ್ಥಪೂರ್ಣವಾಗಿದೆಯೋ ಅಥವಾ ಅರ್ಥರಹಿತವಾಗಿದೆಯೋ ಅದನ್ನು ಏನು ಮಾಡಬೇಕಾಗಿದೆ, ಇಲ್ಲಿ ನೀವೇ ಅರ್ಥೈಸಿಕೊಳ್ಳಿ ಅಂತ ಏನು ಮಾಡ್ತಾರೆ ಅವರು, ಅದನ್ನು ನಮ್ಮಗಳಿಗೆ ಬಿಟ್ಟು ಬಿಡ್ತಾರೆ. ಅದಕ್ಕಾಗಿ ಇಲ್ಲಿ ಹೇಳಿದ್ರೆ ಅವ್ರು ಏನಂತಂದರೆ ನಿರ್ಧಾರ ಮಾಡಬೇಕಾಗಿದೆ. ನಾವು ಏನು ನಿರ್ಧಾರ ಮಾಡಬೇಕಾಗಿದೆ ಅಂತಂದ್ರೆ ಜ್ಯೋತಿಷ್ಯ ಮೂಢನಂಬಿಕೆಯ ಜನರನ್ನು ನಂಬಿಕೆಯನ್ನೇ ಇವತ್ತು ಬಂಡವಾಳವಾಗಿಸಿಕೊಂಡು ಇವತ್ತು ಅದು ವಾಣಿಜ್ಯವಾಗಿದೆ ಹೊರತು ಅದಕ್ಕೆ ಯಾವುದೇ ರೀತಿಯಾದಂಥ ಆಧಾರ ಇಲ್ಲ. ಜ್ಯೋತಿಷ್ಯವನ್ನು ಇವತ್ತು ಒಂದು ಬಂಡವಾಳವನ್ನಾಗಿ ಮಾಡ್ಕೊಂಡ್ಬಿಟ್ಟೇವ. ಆ ಜ್ಯೋತಿಷ್ಯವನ್ನು ಬಂಡವಾಳವನ್ನಾಗಿ ಮಾಡ್ಕೊಂಡದನ್ನು ನಾವು ವಾಣಿಜ್ಯೀಕರಣ ಮಾಡಬೇಕು. ವಾಣಿಜ್ಯೀಕರಣ ಅಂತಂದ್ರೆ ಒಂದು ವ್ಯವಹಾರ. ನೋಡ್ರಿ, ನೀನು ಇಷ್ಟು ದುಡ್ಡು ಕೊಟ್ಟರೆ ನಿನಗೊಂದು ಇವತ್ತು ನಾ ಏನು ಮಾಡ್ತಾನೆ, ಮಂತ್ರ ಮಾಡಿಕೊಡ್ತಾನೆ. ಆ ಮಂತ್ರ ಮಾಡಿದ್ರ ಪ್ರಕಾರವಾಗಿ ಇವತ್ತು ಅವನ ಒಳ್ಳೆದಾಕತ್ತೋ ಕೆಟ್ಟದಾಕತ್ತೋ ಅದು ಫಲಾಫಲಗಳು ಅವ್ರಿಗೆ ಬಿಟ್ಟಿತ್ತು, ದೇವರಿಗೆ ಬಿಟ್ಟಿತ್ತು. ಇವತ್ತು ಆ ಫಲಾಫಲಗಳು ನಮಗೆ ಗೊತ್ತಿಲ್ಲ, ಹೌದಾ? ಅದಕ್ಕೆ ಯಾವುದೇ ರೀತಿಯಾದಂಥ ಆಧಾರಗಳಿಲ್ಲ, ಇಲ್ಲ ಅರ್ಥವೂ ಇಲ್ಲ. ಯಾವುದಕ್ಕೆ? ಜ್ಯೋತಿಷ್ಯಕ್ಕೆ ಅರ್ಥ ಇಲ್ಲ. ಹೀಗೆ ಜ್ಯೋತಿಷ್ಯವು ಇವತ್ತು ಏನಾಗಿದೆ ಅಂತಂದ್ರೆ ಅರ್ಥಹೀನ ಆಗೈತಿ ಅಂತ ಹೇಳಿದರು. ಇವತ್ತು ಅದಕ್ಕೆ ಯಾವುದೇ ರೀತಿಯಾದಂಥ ಫಲಾಫಲಗಳಿದ್ರೆ ಮಾತ್ರ ಇವತ್ತು ನಾವು ಅದನ್ನು ನೋಡೋಕೆ ಸಾಧ್ಯೈತಿ, ತಗೊಳಕ್ಕೆ ಸಾಧ್ಯೈತಿ, ಓದೋಕೆ ಸಾಧ್ಯೈತಿ. ಇವತ್ತು ಅದನ್ನು ಎಲ್ಲ ರೀತಿಯಿಂದಲೂ ಕೂಡ ನಾವು ಅಳವಡಿಸಿಕೊಳ್ಳೋಕ್ಕೆ ಸಾಧ್ಯ. ಹಾಗಾದರೆ ಈ ಒಂದು ಪ್ರಬಂಧದ ಅಥವಾ ಗದ್ಯದ ಒಂದು ಆಶಯ ಏನು? ಯಾವ ರೀತಿಯಾದಂಥ ಒಂದು ಆಶೆಯನ್ನು ಇಟ್ಟುಕೊಂಡು ಇವತ್ತವರಲ್ಲಿ ಬರೀತಾರೆ? ಭವಿಷ್ಯವನ್ನು ತಿಳಿದುಕೊಳ್ಳಬೇಕೆಂಬ ಒಂದು ಕುತೂಹಲ ಯಾರನ್ನೂ ಬಿಟ್ಟಿಲ್ಲ. ನೋಡ್ರಿ, ನಮ್ಮನ್ನು ಬಿಟ್ಟಿಲ್ಲ, ನಿಮ್ಮನ್ನು ಬಿಟ್ಟಿಲ್ಲ, ಇನ್ಯಾರನ್ನೂ ಬಿಡುವುದಿಲ್ಲ. ಭವಿಷ್ಯವನ್ನು ತಿಳ್ಕೊಳ್ಬೇಕು ಅನ್ನುವಂಥ ಒಂದು
ಅದನ್ನು ತಿಳ್ಕೊಳ್ಳುವುದು ಅಸಾಧ್ಯ ಅಂತ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನೋಡ್ರಿ, ಆ ಭವಿಷ್ಯವನ್ನು ತಿಳಿದುಕೊಳ್ಳುವುದು ಅಸಾಧ್ಯ ಇದೆ, ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ಇದನ್ನೇ ಬಂಡವಾಳವನ್ನಾಗಿಕೊಂಡು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಬೆದರಿಕೆ ಹಾಕ್ತಾರೆ. ಸಾಮಾನ್ಯ ಜನರನ್ನ ಇವತ್ತು ಹೆದರಿಸಿ ವಂಚನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಈಗ ಅಮಾಯಕರು ಹೋಗಿ ಒಂದು ಜ್ಯೋತಿಷ್ಯವನ್ನು ಕೇಳಿಬಿಟ್ಟಾಗ ಆ ಜ್ಯೋತಿಷಿ ಹಿಂಗತ ನಿಮ್ಮ ಭಾಳ ಕಾಡಾಟ ಐತ್ರಿ, ನಿಮ್ಮ ಮನೆಯೊಳಗೆ ಬಹಳ ತೊಂದರೆ ಐತಿ, ನೀವು ಇಂಥ ಒಂದು ಶಾಂತಿ ಪೂಜೆಯನ್ನು ಮಾಡಿಸ್ಬೇಕು ಅಂದ ತಕ್ಷಣದಲ್ಲೇ ನಾವೇನು ಮಾಡ್ತೀವಿ, ಆ ಪೂಜೆಯನ್ನು ಹೇಗಾದರೂ ಮಾಡಿಸ್ತೇವೆ. ಬೇಕಾದಷ್ಟು ದುಡ್ಡು ಖರ್ಚಾಗಲ್ರಿ, ನಾವು ಮಾಡಿಸತ್ತೇವ ಅಂತ ನಾವೇನು ಮಾಡ್ತೀವಿ, ಅವ್ರಿಗೆ ಮಾತು ಕೊಟ್ಟು ಬಂದ್ಬಿಡ್ತೀವಿ. ಅವ್ರು 1 ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, 3 ದಿವಸ ನೋಡ್ತಾರೆ, 4ನೇ ದಿವಸಕ್ಕೆ ಏನು ಮಾಡ್ತಾರೆ, ಇವತ್ತು ಮತ್ತೆ ನಮ್ಮನ್ನು ಗೌರವ ಮಾಡ್ತಾರೆ. ಈ ರೀತಿಯಾಗಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಇವತ್ತೇನಾಗಬೇಕಾಗಿದೆ ಅಂತಂದ್ರೆ ಆ ನಿಟ್ಟಿನಲ್ಲಿ ಆ ವಂಚನೆಯಲ್ಲಿ ಕಾರ್ಯೋನ್ಮುಖರಾಗಿದ್ದೀವಲ್ಲ, ನಾವು ಆ ಕಾರ್ಯೋನ್ಮುಖರಾದಂಥ ಒಂದು ದುರಂತವನ್ನು ನಾವು ಇವತ್ತು ಕಾಣಬೇಕಾಗಿದೆ. ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ. ನಿಜವಾಗಿ ಹೇಳಿದ್ರು, ಇವತ್ತು ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯಂಗಿಲ್ಲ. ಇವತ್ತು ನನ್ನ ಬದುಕು ಹಿಂಗೆ ಇರಬೇಕು. ನೋಡ್ರಿ, ನಾವು ಪ್ರತಿದಿನ ಭವಿಷ್ಯವನ್ನು ಕೇಳಿಬೇಕು, ಶಾಲಾ ಕಾಲೇಜಿಗೆ ಬರ್ತೇವಂತ ಇಲ್ಲ, ನಾನು 9 ಗಂಟೆಗೆ ನಾವು ಹೋಗ್ಬೇಕನ್ನ, ಅವಾಗ ನಾವು ರಾಹು ಕಾಲ ನೋಡಂಗಿಲ್ಲ, ಉಳಿಕ ಕಾಲ ನೋಡಂಗಿಲ್ಲ, ಕೆಟ್ಟ ಕಾಲ ಇತ್ತು, ಒಳ್ಳೆ ಕಾಲ ಇತ್ತು, ಯಾವ ಕಾಲಕ್ಕೆ ಯಾವುದನ್ನು ನೋಡಂಗಿಲ್ಲ. ನನ್ನ ಒಂದು ಟೈಮಿಗೆ ನಾನಿವತ್ತು ಕಾಲೇಜ್ಗೆ ಬರಬೇಕಲ್ಲ, ಬಂದೇ ಬರ್ತೇನೆ. ಅದನ್ನು ನಂಬ್ಕೊಂಡು ಬಂದುಬಿಟ್ರೆ ಇವತ್ತು ನಮ್ಗೆ ಅಲ್ಲಿ ಏನಾಗ್ಬಿಡ್ತದೆ ಅಂತಂದ್ರೆ ಯಾವುದು ನಡಿಬೇಕಾಗಿದೆಯಲ್ಲ ಬದುಕಿನಲ್ಲಿ ಅದು ನಡೆಯೋಕ್ಕೆ ಸಾಧ್ಯ ಇಲ್ಲ. ಬದುಕು ಇಷ್ಟೇ, ಭವಿಷ್ಯದ ಆಧಾರ ಅಂತ ನಾವು ತಿಳ್ಕೊಂಡ್ಬಿಟ್ಟಿವಿ ಅಂತಂದ್ರೆ ಹಾಗೆ ನಾವು ಇವತ್ತು ಕೂತು ಬಿಡ್ತೇವ. ಅದು ಭವಿಷ್ಯವನ್ನು ಇಟ್ಕೊಂಡು ಬದುಕನ್ನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳಿ. ಭವಿಷ್ಯಕಾರನ ಮಾತಿನಂತೆ ಯಾವುದೂ ನಿರ್ಧಾರವಾಗುವುದಿಲ್ಲ. ಒಬ್ಬ ಭವಿಷ್ಯಕಾರನಲ್ಲ, ಆ ಭವಿಷ್ಯಕಾರನ ಏನದನ, ಆ ಭವಿಷ್ಯಕಾರನ ಭವಿಷ್ಯ ಈ ಭವಿಷ್ಯ ಹೇಳೋವೇನದಲ್ಲ ಆ ರೀತಿಯಾಗಿ ನಡೆಯುವುದಿಲ್ಲ. ಅದು ನಡೆಯೋದ ಬೇರೆ, ಇಲ್ಲಿರೋದ ಬೇರೆ, ಆಗುದ ಬೇರೆ. ಅವು ಹೇಳೋದಾಗಿರ್ತದ್ರಿ, ನಾವು ಜ್ಯೋತಿಷ್ಯ ನಂಬೋದು ಬೇರೆ. ಅದಕ್ಕೆ ಜೀವನ ಹೇಗಿರುತ್ತದೆಯೋ ಹಾಗೆ ನಾವು ಸ್ವೀಕರಿಸುವುದೇನಿದೆಯಲ್ಲ ಅದು ಬುದ್ಧಿವಂತರ ಲಕ್ಷಣ. ಬದುಕು ಯಾವ ರೀತಿಯಾಗಿದೆ, ಹೇಗಿದೆ ಅನ್ನೋದನ್ನು ನಾವು ಅರ್ಥೈಸಿಕೊಂಡು ಆ ಬದುಕಿನ ಅನ್ವಯದಲ್ಲಿ ನಾವೆಲ್ಲ ಇವತ್ತು ಜೀವನ ಮಾಡ್ತಾ ಮಾಡ್ತಾ ಹೋದರೆ ಆ ಬದುಕಿಗೆ ಒಂದು ಅರ್ಥ ಬರ್ತದ, ಒಂದು ಕಳೆ ಬರ್ತದ ಅನ್ನುವಂಥ ನೆಲೆಯಲ್ಲಿ ನಾವು ಇವತ್ತು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಬುದ್ಧಿವಂತರು ಮಾತ್ರ ಇವತ್ತೇನು ಮಾಡಂಗಿಲ್ಲ ಅಂತಂದ್ರೆ ಈ ಭವಿಷ್ಯವನ್ನು ನಂಬಾಗಿಲ್ಲ. ಅದು ಬುದ್ಧಿವಂತರ ಲಕ್ಷಣವೂ ಕೂಡ ಅಲ್ಲ, ಅದನ್ನು ನಾವು ಬಿಟ್ಟು ಬಿಡಬೇಕಾಗ್ತದೆ ಅಂತ ಹೇಳ್ತಾರೆ. ಹಾಗಾದರೆ 1ನೇ ಒಂದು ಭಾಗದಲ್ಲಿ ಏನಂತ ಹೇಳ್ತಾರೆ, ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ ಭಯಭಕ್ತಿಯನ್ನುಂಟು ಮಾಡ್ತಾವ. ನೋಡ್ರಿ, ಆದಿಮಾನವನಿಗೆ ಏನು ಗೊತ್ತಿಲ್ಲ, ಇವತ್ತು ಬೆಂಕಿಯಿಂದ ಸುಡಬೇಕಪ್ಪ, ಬೆಂಕಿಯನ್ನು ಹಚ್ಚಬೇಕು, ಅಥವಾ ಕಲ್ಲನ್ನು ಉಜ್ಜಿದಾಗ ಬೆಂಕಿ ಇವತ್ತು ಪ್ರಾರಂಭ ಆಗ್ತದೆ ಅಂತ ಗೊತ್ತಿಲ್ಲ. ನಾವು ಎಲ್ಲವನ್ನು ಒಂದೊಂದನ್ನೇ ಕಂಡು ಹಿಡಿತಾ ಹೋದ, ಹೇಗೆ ಒಂದೊಂದನ್ನು ಕಂಡು ಹಿಡಿತಾ ಹೋದ ಹಂಗೆ ಒಂದೊಂದಕ್ಕೆ ಭಯವನ್ನು ಪಡ್ಕೊಂತ ಬರ್ತದೆ. ಪ್ರಕೃತಿಯಲ್ಲಿ ಇವತ್ತು ಘಟನೆಗಳು ನಡೀತಾನೆ ಇರ್ತಾವೆ. ಒಂದಕ್ಕೊಂದು ಕಲ್ಲು ಘರ್ಷಣೆ ಆಗ್ಬೋದು, ಅಥವಾ ಭೂಕಂಪಗಳಾಗ್ತವೆ, ಸಾವು ನೋವುಗಳಾಗ್ತವೆ. ಈ ರೀತಿಯಾಗಿ ಮನುಷ್ಯ ಆದಿಮಾನವ ಏನು ಮಾಡಕತ್ರಿ, ಇವತ್ತು ಭಯ ಮತ್ತು ಭಕ್ತಿಯನ್ನು ಇಟ್ಕೊಳ್ಳಕತ್ತ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಪ್ರಕೃತಿ ಮಾತೆಯನ್ನು ಪೂಜಿಸ್ತೇವೆ. ಅವನು ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲಿ ತಿಳ್ಕೊಂಡವು. ಆತನ ಬಹುಪಾಲು ಹಿನ್ನೆಲೆಗಳೇನಿದಾವಲ್ಲ, ಹಿಂದಿನದು ಆ ನೆಲೆಯಲ್ಲಿ ಇವತ್ತು ನಾವು ಏನು ಮಾಡ್ತಾನೆ ಅಂತಂದ್ರೆ ಸಾಕಷ್ಟು ಇವತ್ತು ಭಯವನ್ನು ಪಡ್ತಾನೆ. ನಂಬಿಕೆಗಳು ಇವತ್ತು ರೂಪುಗೊಳ್ತಾ ಇದ್ದಾವೆ, ನಂಬಿಕೆಗಳು ಹೊರಬಂದ್ವಿ. ಮಿಂಚು ಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನು ಉಂಟು ಮಾಡಿರ್ಬೇಕು. ಮಿಂಚು ಆಗ್ತಾ ಇದೆ, ಭಯ ಆಗ್ತಾ ಇದೆ, ಆತನಿಗೆ ಒಂದು ಕಡೆಗೆ ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಗುಡುಗ್ತಾ ಇರುವಂಥದ್ದು ನೋಡಿ ಅವನು ಭಯ ಪಡ್ತಾನೆ. ಸಿಡಿಲು ಬಂದು ಅಪ್ಪಳಿಸ್ತಕ್ಕಂಥ ಗೊತ್ತಿಲ್ಲ ಅವಂಗ. ನೋಡ್ರಿ, ಸಿಡಿಲು ಬಂದು ಅಪ್ಪಳಿಸ್ತಾ ಇದೆ ಅಂತ ಗೊತ್ತಿಲ್ಲ, ಆದ್ರೆ
ಸಿಡಿಲು ಗುಡುಗುಗಳಿಗೆ ಮಿಂಚುಗಳಿಗೆ ಅವ ಸಾಕಷ್ಟು ಭಯಭೀತನಾಗ್ತಾ ಇದ್ದಾನೆ. ಮಧ್ಯಾಹ್ನದಲ್ಲಿ ಗ್ರಹಣ ನಡೆದಾಗ ಕತ್ತಲು ಮುಸುಗಿದ್ದು ಎಂಥ ಧೈರ್ಯಶಾಲಿಯಾದಂಥ ಆದಿಮಾನವನಿಗೆ ಕೂಡ ನಡುಕನ್ನುಂಟು ಮಾಡಿರ್ಬೇಕಲ್ಲ ಅಂತ ಪ್ರಶ್ನೆಯನ್ನು ಮಾಡಿದರು ಯಾರು, ಎಚ್ ಎನ್ ರಾವ್. ಹಾಗಾದ್ರೆ ಇಲ್ಲಿ ಗ್ರಹಣ ನಡೆದಂಥ ಒಂದು ಸಂದರ್ಭದಲ್ಲಿ ಬಹಳಷ್ಟು ಕತ್ತಲು ಆವರಿಸ್ಕೊಂಡ್ಬಿಡ್ತದ. ಮಧ್ಯಾವಸ್ಥೆಯಲ್ಲೇ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ, ಮುಂಜಾವಲ್ಲ ಸಾಯಂಕಾಲ ಮಧ್ಯವಸ್ಥೆಯಲ್ಲಿ ಇವತ್ತೇನಾಗ್ತದೆ ಅಂತಂದ್ರೆ ಇಲ್ಲಿ ಕತ್ತಲೆ ಮುಸುಕೊಂಡ್ಬಿಡ್ತದೆ. ಯಾವಾಗ ಮಧ್ಯದಲ್ಲಿ ಕತ್ತಲೆ ಮುಸುಕೊಂಡ್ಬಿಡ್ತದ, ಆ ಕತ್ತಾಯ್ತು ಅಂತಂದ್ರೆ ಅಲ್ಲಿರುವಂಥ ಆದಿಮಾನವ ಏನು ಮಾಡ್ತಾನೆ, ಭಯಭೀತನಾಗ್ತಾನೆ. ಯಾಕೆ ಭಯಭೀತನಾಗ್ತಾನವ? ಅಲ್ಲಿ ಕತ್ತು ಬಹಳಷ್ಟಾಗಿರ್ತದ, ಅದಕ್ಕೋಸ್ಕರವಾಗಿ ಭಯಭೀತನಾಗ್ತಾನೆ. ಭೂಕಂಪವನಿಗೆ ಹೆಚ್ಚಿನ ದಿಗುಲನ್ನು ತಂದಿರ್ಬೇಕು. ನೋಡ್ರಿ, ದಿಗುಲು ಅಂತಂದ್ರೆ ಸೋಜಿಗ, ಆಶ್ಚರ್ಯ, ಬಹಳಷ್ಟು ಆಶ್ಚರ್ಯವನ್ನು ಉಂಟು ಮಾಡಿರ್ಬೇಕಾದ್ರೆ, ಹೆಚ್ಚು ದಿಗುಲನ್ನು ತಂದಿರ್ಬೇಕಾದ್ರೆ. ಕನಸು ಐತಿ, ರೋಗ ಐತಿ, ಸಾವು ನೋವುಗಳದಾವ, ಇವೆಲ್ಲವೂ ಕೂಡ ಇವನಿಗೆ ರಹಸ್ಯಗಳಾಗಿರ್ತವೆ. ಮನುಷ್ಯನಿಗೆ ಒಂದು ಕಾಲಕ್ಕೆ ಏನಾಗಿತ್ತು ಅಂತಂದ್ರೆ ಇವೆಲ್ಲ ರಹಸ್ಯಮಯವಾಗಿತ್ತು. ಕನಸು ಅನ್ನೋದು ಒಂದು ರಹಸ್ಯ, ರೋಗ ಅನ್ನೋದು ಒಂದು ರಹಸ್ಯ, ಅದರ ಜೊತೆಗೆ ಸಾವು ನೋವುಗಳು ಅನ್ನುವಂಥದ್ದು ಕೂಡ ರಹಸ್ಯ. ಒಟ್ಟಾರೆಯಾಗಿ ನಿಮ್ಗೆ ಹೇಳಬೇಕಂದ್ರೆ ಇವತ್ತು ಬದುಕು ಅನ್ನುವುದೇ ಒಂದು ರಹಸ್ಯ. ಆ ಬದುಕನ್ನು ನಾವು ಇವತ್ತು ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲ. ಸಂಸಾರ ಅಂತನ್ನುವಂಥದ್ದು ಬಹಳಷ್ಟು ಸಲೀಸಾಗಿ ಸಸಾರ ಆಗುವಂಥದ್ದಲ್ಲ. ಸಂಸಾರ ಅನ್ನುವಂಥದ್ರಲ್ಲಿ ಬಹಳಷ್ಟು ಇವತ್ತು ದ್ವಂದ್ವಗಳಿದ್ದಾವೆ. ಬದುಕು ಎನ್ನುವುದರಲ್ಲಿ ಬಹಳಷ್ಟು ದ್ವಂದ್ವಗಳಿದ್ದಾವೆ, ರಹಸ್ಯಗಳಿದ್ದಾವೆ. ಆ ರಹಸ್ಯಗಳನ್ನು, ಆ ದ್ವಂದ್ವಗಳನ್ನು ನಾವಿವತ್ತು ಅರ್ಥೈಸಿಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಪ್ರಾಚೀನ ಜ್ಯೋತಿಷ್ಯದ ಉಗಮವು ಖಗೋಳಶಾಸ್ತ್ರದಲ್ಲಿ ಕಂಡು ಬರ್ತದ. ಜ್ಯೋತಿಷ್ಯದ ಉಗಮ ಎಲ್ಲಿ ಕಾಣ್ತದೆ, ನಾವು ಎಲ್ಲಿ ಕಾಣ್ತಾ ಇದ್ದೀವಿ, ನಾವು ಇವತ್ತು ಖಗೋಳಶಾಸ್ತ್ರದಲ್ಲಿ. ಹೌದಾ? ಖಗೋಳ ಶಾಸ್ತ್ರದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಇಲ್ಲಿ ಜ್ಯೋತಿಷ್ಯದ ಉಗಮವನ್ನು ಕಾಣ್ತೀವಿ. ಯಾವುದರ ಒಂದು ಉಗಮವನ್ನು ಕಾಣ್ತೀವಿ ನಾವು? ಜ್ಯೋತಿಷ್ಯದ ಉಗಮ. ಜ್ಯೋತಿಷ್ಯದ ಉಗಮ. ಈ ಜ್ಯೋತಿಷ್ಯದ ಉಗಮವನ್ನ ನಾವು ಖಗೋಳಶಾಸ್ತ್ರದಲ್ಲಿ ಕಾಣ್ತಾ ಹೋಗ್ತಾ ಇದ್ದೀವಿ. ಖಗೋಳಶಾಸ್ತ್ರವು ವಿಜ್ಞಾನವಾದ್ದರಿಂದ ಅದು ಬೆಳೆಯುತ್ತಾ ಬರ್ತಾ ಇದೆ. ಖಗೋಳಶಾಸ್ತ್ರ ಒಂದು ವಿಜ್ಞಾನವಾದಂತಹ ನೆಲೆಯಲ್ಲೇ ಇವತ್ತದು ಬೆಳೀತಾ ಬರ್ತದ. ವಿಜ್ಞಾನದ ಎಲ್ಲ ಪ್ರಯೋಗಗಳು ತಾತ್ಕಾಲಿಕವಾಗಿದ್ದು, ನೋಡ್ರಿ, ವಿಜ್ಞಾನದ ಎಲ್ಲ ಪ್ರಯೋಗಗಳು ಏನಾಗಿದ್ದಾವೆ ಅಂತಂದ್ರೆ ಕ್ಷಣಿಕವಾಗಿದ್ದಾವೆ, ತಾತ್ಕಾಲಿಕವಾಗಿದ್ದಾವೆ. ಅಧಿಕಾರ ಮುಕ್ತವಾಗಿ ಕೂಡಾಗಿ ಅದು ಮಾತನಾಡುವುದಿಲ್ಲ. ಅಧಿಕಾರ ಮುಕ್ತವಾಗಿದೆ, ಕುರುಡಾಗಿದೆ, ಅದು ಮಾತನಾಡಲು ಯಾವತ್ತೂ ಕೂಡ ಅದಕ್ಕೇನಿಲ್ಲ, ಸಾಧ್ಯವಿಲ್ಲ. ಅದು ಅಧಿಕಾರ ಮುಕ್ತವಾಗಿದೆ, ಅದು ಕುರುಡಾಗಿದೆ, ಅದು ಅನ್ನೋದನ್ನ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೇವೆ. ಹಾಗಾದರೆ ಇಲ್ಲಿ ಯಾವ ರೀತಿಯಾಗಿ ನಾವು ಜ್ಯೋತಿಷ್ಯ ಅನ್ನುವಂಥದ್ದನ್ನ ಅರ್ಥೈಸಿಕೊಳ್ಬೇಕಾಗಿದೆ. ಹಾಗಾದರೆ ಜ್ಯೋತಿಷ್ಯ ಅನ್ನೋದನ್ನು ನಾವು ಯಾವ ರೀತಿಯಾಗಿ ಇಲ್ಲಿ ಅರ್ಥೈಸಿಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳೇ? ಹಾಗಾದರೆ ಅವ್ರು ಹೇಳಿದರು, ಏನಂತ ಹೇಳ್ತಾ ಇದ್ದಾರೆ, ತಾತ್ಕಾಲಿಕವಾಗಿದ್ದು ಅಧಿಕಾರ ಮುಕ್ತವಾಗಿ ಇವತ್ತು ಕುರುಡಾಗಿ ಅದು ಮಾತನಾಡುವುದಿಲ್ಲ. ಜ್ಯೋತಿಷ್ಶಾಸ್ತ್ರ ಯಾವತ್ತೂ ಕೂಡ ಇವತ್ತು ಮಾತನಾಡಲು ಸಾಧ್ಯವಿಲ್ಲ. ಅದು ವಿಜ್ಞಾನದ ದ್ಯೋತಕವಾಗಿ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಮಾತನಾಡ್ತಾ ಇದೆ. ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನ ಪುನರ್ರಚನೆಯಾಗುತ್ತವೆ. ನೋಡ್ರಿ, ಇವತ್ತು ವಿಜ್ಞಾನದ ಎಲ್ಲ ಸಿದ್ಧಾಂತಗಳೇನದಾವ, ಎಲ್ಲ ನಿಯಮಗಳೇನದಾವ, ಎಲ್ಲ ಹೊಸ ಸಂಶೋಧನೆಗಳೇನದಾವ, ಅವು ಬೆಳಕಿನ ಪುನರ್ರಚನೆ ಆಗ್ತಾ ಇದ್ದಾವ. ಹಾಗಾದರೆ ಬೆಳಕಿನ ಒಂದು ರಚನೆಯನ್ನು ಮಾಡ್ತಾ ಇರುವಂಥದ್ದು ಇವತ್ತು ನಾವು ನಿಜವಾಗ್ಲೂ ನೋಡ್ತಾ ಇದ್ದೇವೆ. ಎಲ್ಲಿ ಅಂತಂದ್ರೆ ವಿಜ್ಞಾನದ ಸಿದ್ಧಾಂತಗಳ ಮುಖಾಂತರವಾಗಿ ಇವತ್ತು ಬೆಳಕಿನ ರಚನೆಯನ್ನು ಕಾಣಕತ್ತೀವ. ಅದರ ಒಂದು ಜೊತೆಗೆ ಹೊಸ ಸಂಶೋಧನೆಗಳು, ಹೊಸದಾದಂಥ ಇವತ್ತು ಸಂಶೋಧನೆಗಳನ್ನು ವಿಜ್ಞಾನ ಕಂಡುಕೊಳ್ತಾ ಇದೆ.
ಮೇಲೆ ಇವತ್ತು ವಾಸ ಮಾಡಲು ಅವಕಾಶವಿದೆ. ಹಂಗೆ ನಾವು ಗ್ರಹಗಳನ್ನು ಇವತ್ತು ಏನು ಮಾಡಾಕತ್ತೀವಿ ಅಂದ್ರೆ ಸಂಶೋಧನೆ ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಗೆ ಬದುಕುವಂಥ ಒಂದು ನೆಲ ಐತಿ ಅನ್ನೋದನ್ನು ಕೂಡ ನಾವೇನು ಮಾಡಾಕತ್ತೀವಿ, ಕಂಡುಕೊಳ್ಳಾಕತ್ತೀವಿ. ಬೆಳಕಿನ ಆ ಪುನರ್ರಚನೆಯನ್ನು ನಾವು ಕಾಣಾಕತ್ತೀವಿ. ಮತ್ತೆ ನಾವು ರಚಿಸ್ತಾ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ವಿಷಯ ವಿಜ್ಞಾನವಾಗಿಸಿಕೊಳ್ಳಬೇಕಾದರೆ ನೋಡ್ರಿ, ಯಾವುದೇ ಒಂದು ವಿಷಯವನ್ನ ವಿಜ್ಞಾನವನ್ನಾಗಿಸಿಕೊಳ್ಳಬೇಕಾದ್ರೆ ಅದು ವಸ್ತುನಿಷ್ಠೆ, ಪುನರಾವರ್ತಿ ಸಾಮರ್ಥ್ಯ, ದೃಢತೆ, ವಿಶ್ವಮಾನ್ಯತೆ. ಹಾಗಾದ್ರೆ ಏನೇನು ಇವತ್ತು ಪಡ್ಕೊಳ್ಬೇಕಾಗ್ತದೆ ನೋಡ್ರಿ, ಯಾವ ರೀತಿಯಾಗಿ ಪಡ್ಕೊಳ್ಬೇಕಾಗಿದೆ ವಿದ್ಯಾರ್ಥಿಗಳಿಗೆ? ಅದು ಒಂದು ವಿಷಯ ವಿಜ್ಞಾನವೆನಿಸಿಕೊಳ್ಳಬೇಕಾದ್ರೆ, ಯಾವುದೇ ಒಂದು ವಿಷಯ ವಿಜ್ಞಾನ ಅನಿಸಿಕೊಳ್ಬೇಕಾದ್ರೆ ಅದು ಮೊದಲು ಏನಾಗಿರ್ಬೇಕು ಅಂತಂದ್ರೆ ವಸ್ತುನಿಷ್ಠತೆ. ಹೌದಾ? ಎರಡನೇದು ಪುನರಾವೃತ್ತಿಯ ಸಾಮರ್ಥ್ಯ. ಪುನರಾವೃತ್ತಿಯ ಸಾಮರ್ಥ್ಯ, ದೃಢತೆ. ಹೌದಾ? ದೃಢತೆ. ನಾಲ್ಕನೇದು ಇವತ್ತು ವಿಶ್ವಮಾನ್ಯತೆ. ಇವತ್ತು ಮಾನ್ಯತೆ. ಈ ಎಲ್ಲ ರೀತಿಯ ಅಂಶಗಳನ್ನ ಇವತ್ತು ತೃಪ್ತಿಪಡಿಸಬೇಕಾಗ್ತದೆ. ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ಇಲ್ಲಿ ವಿಷಯ, ಯಾವುದೇ ಒಂದು ವಿಷಯ ವಿಜ್ಞಾನವೆನಿಸಿಕೊಳ್ಳಬೇಕಾದ್ರೆ ವಸ್ತುನಿಷ್ಠತೆ, ಪುನರಾವೃತ್ತಿಯ ಸಾಮರ್ಥ್ಯ, ದೃಢತೆ, ವಿಶ್ವಮಾನ್ಯತೆ, ಈ 5 ಅಂಶಗಳನ್ನ ಏನಾಗಿರ್ತದೆ, ದೃಢೀಕರಿಸಿಕೊಂಡಿರ್ತದೆ. ಈ 5 ಅಂಶಗಳನ್ನ ಒಳಗೊಂಡಂತ ಒಂದು ಸಾಹಿತ್ಯ ಸೃಷ್ಟಿಯಾಗ್ತದೆ. ಅದಕ್ಕೆ ಹೇಳಿದ್ರು ವಿಜ್ಞಾನದ ಎಲ್ಲ ಶಾಖೆಗಳು ಅಪೂರ್ಣತೆಯಲ್ಲೇ ಆರಂಭವಾಗ್ತವೆ. ನೋಡಿ, ವಿಜ್ಞಾನದ ಎಲ್ಲ ಶಾಖೆಗಳು ಅಪೂರ್ಣವಾಗಿ ಆರಂಭ ಆಗ್ತಾ ಇದ್ದಾವ. ಅಪೂರ್ಣ ಆಗ್ತಾವ, ಪರಿಪೂರ್ಣ ಯಾವಿಲ್ಲ. ಅವುಗಳು ಎಲ್ಲ ವಸ್ತುಗಳ ಒಂದು ವಿಷಯ, ಯಾವುದೇ ಒಂದು ವಸ್ತು ವಿಷಯವನ್ನ ಇವತ್ತು ಅರ್ಥೈಸಿಕೊಳ್ಳಬೇಕಾದ್ರೆ, ವಿಜ್ಞಾನ ಅಂತ ಅನಿಸಿಕೊಳ್ಬೇಕಾದ್ರೆ 5 ಮುಖ್ಯವಾದಂಥ ಅಂಶಗಳ ಅದರೊಳಗೆ ಅಡಕವಾಗಿರಬೇಕು. ಒಂದನೇದು ವಸ್ತುನಿಷ್ಠತೆ, ಪುನರಾವೃತ್ತಿಯ ಒಂದು ಸಾಮರ್ಥ್ಯ, ದೃಢತೆ, ವಿಶ್ವಮಾನ್ಯತೆ. ಯಾವ ವಸ್ತು ಇವತ್ತು ನಿಷ್ಠವಾಗಿರ್ತಾ ಇದೆಯೋ ಅಂದ್ರೆ ವಸ್ತು ನಿಖರವಾಗಿರ್ತದ. ಆ ನಿಖರವಾದಂಥ ವಸ್ತುವಿನ ಪುನರಾವೃತ್ತಿಯನ್ನ ಮಾಡಿ ಅದರ ಒಂದು ಸಾಮರ್ಥ್ಯವನ್ನು ನಾವು ಪಡಿಬೇಕಾಗ್ತದ. ಆ ಸಾಮರ್ಥ್ಯ ಇದ್ದಂಥದ್ದು ಇವತ್ತು ಒಂದು ದೃಢತೆಯನ್ನು ತೋರಿಸಬೇಕಾಗ್ತದ. ಆ ದೃಢತೆ ಇರುವಂಥದ್ದು ಇವತ್ತು ವಿಶ್ವಮಾನ್ಯತೆಯನ್ನು ಎತ್ತಿ ಹೇಳುವಂಥ ಒಂದು ನೆಲೆಯೊಳಗ ಆ ಅಂಶಗಳನ್ನು ನಾವು ತೃಪ್ತಿಪಡಿಸಬೇಕಾಗ್ತದ. ವಿಜ್ಞಾನದ ಎಲ್ಲ ಶಾಖೆಗಳು ಕೂಡ ಅಪೂರ್ಣತೆಯಲ್ಲೇ ಇರ್ತವೆ. ಇದಕ್ಕೆ ಕಾರಣ ಏನಂದ್ರೆ ಜ್ಞಾನದ ಒಂದು ಮಿತಿ ಮತ್ತು ಆ ಕಾಲದಲ್ಲಿ ಬಳಕೆಯಲ್ಲಿದ್ದಂಥ ಹೊರಟಾದ ಉಪಕರಣಗಳು. ನೋಡ್ರಿ, ವಿಜ್ಞಾನ ಯಾಕೆ ಅಪೂರ್ಣ ಆಗಿರ್ತದ ಅನ್ನೋದಕ್ಕೆ ಒಂದು ಕಾರಣವನ್ನು ಕೊಟ್ಟರು. ಏನಂತಂದ್ರೆ ಇಲ್ಲಿ ನಮಗೆ ಜ್ಞಾನ ಸಂಪಾದನೆ ಇಲ್ಲ, ಜ್ಞಾನದ ಕೊರತೆ ಇದೆ ನಮಗೆ. ಆ ಜ್ಞಾನದ ಒಂದು ಮಿತಿ ಇದೆ ನಮಗೆ. ಆ ಕಾಲದಲ್ಲಿ ಬಳಕೆ ಬರ್ತಾ ಇರುವಂಥ ಒಂದು ಉಪಕರಣಗಳು ನೋಡ್ರಿ, ನಾವು ಬಳಸ್ತಾ ಇರುವಂಥ ಉಪಕರಣಗಳು ಏನಾಗಿರ್ಬೇಕು ಅಂತಂದ್ರೆ ಇವತ್ತ ಒಳ್ಳೆಯ ಗುಣಮಟ್ಟದ್ದಾಗಿರ್ಬೇಕು, ಒಳ್ಳೆಯ ಒಂದು ಗುಣಮಟ್ಟದ್ದಾಗಿರ್ಬೇಕು, ಕೆಳಮಟ್ಟದ್ದಾಗಿರಬಾರ್ದು. ಅದಕ್ಕೆ ಅದು ಅಪರಿಪೂರ್ಣ ಅಂತ ಅನಿಸ್ಕೊಳ್ತದ. ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ತಪ್ಪು ಗ್ರಹಿಕೆಗಳು ಕೂಡ ಈ ಬಗೆಯ ಅಪೂರ್ಣತೆಗೆ ಕಾರಣವಾಗ್ತಾ ಇದ್ದಾವ. ಒಂದೊಂದ್ಸರಿ ನಾವು ಯಾವುದನ್ನೇ ಒಂದು ವಿಷಯವನ್ನು ತಪ್ಪು ಗ್ರಹಿಕೆಯನ್ನ ಮಾಡಿಕೊಂಡಾಗ, ತಪ್ಪು ಗ್ರಹಿಕೆಯಾಗಿ ನಾವು ಇವತ್ತದನ್ನ ಹೇಳಿದಾಗ, ತಪ್ಪು ಗ್ರಹಿಕೆಯನ್ನ ಮಾಡಿಕೊಂಡಾಗ ಅಲ್ಲಿ ಆ ಬಗೆಯ ಪೂರ್ಣತೆಗೆ ಇವತ್ತು ಅವೇನಾಗ್ತಾವ ಅಂತಂದ್ರೆ ಕಾರಣೀಕರ್ತ ಆಗ್ತವ. ತಪ್ಪು ಗ್ರಹಿಕೆಯನ್ನ ನಾವು ಇವತ್ತು ಮಾಡಬಾರ್ದ್ರೆ, ಅಲ್ಲಿ ತಪ್ಪು ಗ್ರಹಿಕೆಯನ್ನ ಎನಿಸ್ಬಾರ್ದು. ಇವತ್ತ ನಾವೇನ್ ಮಾಡಕತ್ತೀವೋ ಆ ಒಂದು ಕಾಲಮಿತಿಯ ಘಟ್ಟದೊಳಗೆ ಅದನ್ನ ಏನ್ ಮಾಡಬೇಕು, ನಾವು ದೃಢೀಕರಿಸಬೇಕು. ಅದನ್ನ ಒಂದು ವಿಷಯವನ್ನ ಇವತ್ತು ನಾವು ಒಂದು ಅಸ್ತಿತ್ವಕ್ಕೆ, ಒಂದು ನೆಲೆಗೆ ತಂದು ನಿಲ್ಲಿಸುವಂಥದ್ದು ಆಗಬೇಕು ಅಂತ ಹೇಳಿದ್ವಿ.
ಹಾಗಾದರೆ ನಿರಂತರ ಸತ್ಯ ಶೋಧನೆಯ ಹಂಬಲ ವಿಜ್ಞಾನದ ಒಂದು ಮಹೋನ್ನತಿ. ನೋಡ್ರಿ, ನಿರಂತರ ಸತ್ಯ ಶೋಧನೆಯ ಹಂಬಲ ಹಂಬಲ ನೋಡಿ, ಹಂಬಲ ಹಂಬಲ ಅಂತಂದ್ರೆ ಕುತೂಹಲ, ಹಂಬಲಿಸುವುದಲ್ಲ, ಕುತೂಹಲವನ್ನ ಪಡೋದು. ಅದಕ್ಕಾಗಿ ನಾವು ಹಂಬಲಿಸ್ತಾ ಇದ್ದೇವೆ, ಅದಕ್ಕಾಗಿ ಹಾಕೋರೆ ಅಂತ ಅನ್ಕೋದು, ಹಾಕೋರೆ. ಹಾಕೊರೆಯುವಂತ ಕೆಲಸವನ್ನು ಮಾಡೋದು, ಹಂಬಲಿಸೋದು, ಅದನ್ನು ಇಷ್ಟಪಡೋದು ಅಂತ ಹೇಳ್ತೇವೆ. ಹಂಗ ನಿರಂತರ ಸತ್ಯಶೋಧನೆಯಲ್ಲಿ ನಾವು ತೊಡಗಿದಾಗ ವಿಜ್ಞಾನ ಮಹೋನ್ನತಿಯನ್ನು ಕಾಣ್ತೇವೆ. ನಾವು ಪ್ರತಿನಿತ್ಯ ಇವತ್ತು ಸಂಶೋಧನೆ ಮಾಡ್ತಾ 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 ಹೋದಂಗೆ ಇವತ್ತು ನಮ್ಗೆ ಹೊಸ ಹೊಸ ವಿಷಯಗಳು ಸಿಗ್ತಾವೆ, ಹೊಸ ಹೊಸ ಸಂಶೋಧನೆಯನ್ನು ಮಾಡೋಕ್ಕೆ ಕಾರಣ ಆಗ್ತಾವೆ. ನಾವು ಹೆಂಗೆ ಪ್ರತಿದಿನ ಒಂದು ಹೊಸ ಪಾಠವನ್ನು ಓದ್ತೀವಿ, ಆ ಪಾಠವನ್ನು ಓದಂಗೆ ನಮಗೆ ಅದು ತಿಳಿತಾ ಹೋಗ್ತೀವಿ. ಹಂಗೆ ನಿರಂತರವಾಗಿ ನಾವು ಕೆಲಸವನ್ನು ಮಾಡ್ತಾ ಹೋದರೆ, ನಿರಂತರವಾಗಿ ನಾವು ಇಲ್ಲಿ ವಿಜ್ಞಾನದ ಸತ್ಯಶೋಧನೆಯಲ್ಲಿ ತೊಡಗಿದ್ರೆ, ಆ ಒಂದು ಹಾತೊರೆಯುವಂಥ ಒಂದು ಕೆಲಸವನ್ನು ಮಾಡಿದರೆ, ಹಂಬಲವನ್ನು ಇಟ್ಕೊಂಡು ಮಾಡಿದರೆ, ಇವತ್ತು ಆ ವಿಜ್ಞಾನದ ಮಹೋನ್ನತಿಯನ್ನು ನಾವಿಲ್ಲಿ ಕಾಣಕ್ಕೆ ಸಾಧ್ಯ ಅಂತ ಹೇಳಿದರು. ಹಾಗಾದರೆ ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರವು ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು. ನೋಡಿ, ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರವು ಸಹ ಏನು ಮಾಡಿತು ಅಂತಂದ್ರೆ ಒಂದಿಷ್ಟು ತಪ್ಪು ಗ್ರಹಿಕೆಗಳನ್ನು ಏನು ಮಾಡಿದ್ರು, ಪಡೆದುಕೊಂಡು ಬಿಟ್ಟಿತ್ತು. ನಕ್ಷತ್ರ ಖಚಿತವಾದಂಥ ಆಕಾಶ ಮತ್ತು ಚಂದ್ರ, ಆಕಾಶ ಚಂದ್ರ ಮೊದಲಿನಿಂದಲೂ ಕೂಡ ಇವತ್ತು ಮನುಷ್ಯನನ್ನ ಆಕರ್ಷಣೆ ಮಾಡ್ತಾರೆ. ಆಕಾಶ ಮತ್ತು ಚಂದ್ರ, ಆಕಾಶ ಚಂದ್ರ ಇವರು ಇದ್ರೆ ಏನ್ ಮಾಡತ್ತಾರೆ, ಮನುಷ್ಯನನ್ನ ಆಕರ್ಷಣೆ ಮಾಡತ್ತಾರೆ. ಯಾಕಂದ್ರೆ ಆಕಾಶದಾಗ ಏನೈತಿ, ಚಂದ್ರನ ಮೇಲೆ ಏನೈತಿ, ಚಂದ್ರನ ಮೇಲೆ ಇವತ್ತ ಯಾವ ರೀತಿಯಾದಂಥ ಮತ್ತೆ ಯಾವುದಾದ್ರು ನಕ್ಷತ್ರಗಳದಾವ ಅಥವಾ ಕಾಯಪುಂಜಗಳದಾವೇನ ಅನ್ನೋದನ್ನ ಸತ್ಯ ಸಂಶೋಧನೆಯೆಡೆಗೆ ಇವೆರಡು ಮನುಷ್ಯನನ್ನ ಕರೆದೊಯ್ಯಾಗುತ್ತಾವ. ಆ ನೆಲೆಯಲ್ಲಿ ಇವತ್ತು ನಾವು ಏನು ಮಾಡಬೇಕಾಗಿದೆ ಅಂತಂದ್ರೆ ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವಂಥ ಜನರು ಇವತ್ತು ನಾವು ಸತ್ಯ ಸಂಶೋಧನೆಯಲ್ಲಿ ತೊಡಗಬೇಕು ಅಂತ ಅನ್ನುವಂಥ ಒಂದು ಹಂಬಲ. ನೋಡ್ರಿ, ಸತ್ಯ ಸಂಶೋಧನೆಯಲ್ಲಿ ತೊಡಗಬೇಕು ಅಂತ ಅನ್ನುವಂಥ ಒಂದು ಹಂಬಲವನ್ನು ನಾವು ವ್ಯಕ್ತಪಡಿಸ್ಕೊಂಡಿರ್ತೇವೆ. ಕುತೂಹಲ ಮತ್ತು ನಿರೀಕ್ಷೆಯನ್ನು ಮಾಡುವಂಥ ಒಂದು ಶಕ್ತಿ ಜನರಲ್ಲೇ ಬೆಳ್ಕೊಳ್ತಾ ಹೋಗ್ತದೆ. ಅವುಗಳ ಬಗ್ಗೆ ಮತ್ತಷ್ಟು ತಿಳಿಬೇಕು ಅಂತ ಅನ್ನುವಂಥ ಒಂದು ಪ್ರಯತ್ನ. ನೋಡ್ರಿ, ಇವತ್ತು ನಾವು ಏನಾದರೂ ಒಂದು ಓದಾಕತ್ತೀವಿ, ಏನಾದರೂ ಒಂದು ಕೆಲಸ ಮಾಡಕತ್ತೀವಿ, ಅಥವಾ ಯಾವುದೋ ಒಂದು ಸಂಶೋಧನೆ ಮಾಡಕತ್ತೀವಿ, ಅದನ್ನು ನಾವು ಹುಡುಕಿ ತೆಗಿಬೇಕು ಅಂತ ಅನ್ನುವಂಥ ಆಶೋತ್ತರ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತದೆ, ನಿರೀಕ್ಷಣೆ ಆಗ್ತದೆ. ಏನೋ ಒಂದು ವಸ್ತು ನಮಗೆ ಸಿಗ್ತದೆ, ಮತ್ತೆ ಏನಾದ್ರು ಸಿಗ್ಬೋದು ಅಂತ ಮತ್ತೆ ನಾವು ಅದನ್ನು ಕೆಳಕ್ಕೆ ಪ್ರಯತ್ನ ಮಾಡ್ತೀವಿ, ಮತ್ತೆ ಅದನ್ನು ನಾವು ಅಗತ್ಯ ಸಂಶೋಧನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಅಂಥ ಒಂದು ನೆಲೆಯಲ್ಲಿ ವಿಜ್ಞಾನವನ್ನು ನಾವು ನಿರೀಕ್ಷೆ ಮಾಡಕತ್ತೀವ. ಆ ವಿಷಯವನ್ನು ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನ. ಅವತ್ತಿನ ಕಾಲದಲ್ಲಿ ಒಂದು ವಿಷಯವನ್ನು ತಿಳ್ಕೊಳ್ಳೋಕೆ ಕಣ್ಣು ಮಾತ್ರ ಏನಾಗಿತ್ತು ಅಂತಂದ್ರೆ ಏಕೈಕ ಸಾಧನ ಆಗಿತ್ತು. ಇವತ್ತು ವಿಜ್ಞಾನ ತಂತ್ರಜ್ಞಾನ ಅಂತನ್ನುವಂಥದ್ದು ಮುಂದುವರೆದು ಇವತ್ತು ನಾವು ಅವುಗಳನ್ನು ಇವತ್ತು ನಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಕೂಡ ಇವತ್ತು ನಾವು ಮಾಡಬಹುದು ಅನ್ನುವಂಥ ಒಂದು ನೆಲೆಯೊಳಗೆ ಇವತ್ತು ಅವರು ಅದನ್ನು ಕೊಡ್ತಾರೆ. ಹಾಗಾದರೆ ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿದಾವೆ. ಪ್ರಾಚೀನ ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ 9 ಗ್ರಹ ಅದಾವ. ಅವು ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಯಾವ್ಯಾವ್ರಿ? ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಈ 9 ಗ್ರಹಗಳು. ಆದರೆ ಇಲ್ಲಿ ಸೂರ್ಯ ಮತ್ತು ಚಂದ್ರ ಗ್ರಹಗಳ ಅಲ್ಲ. ಯಾರ್ಯಾರ ಗ್ರಹಗಳಂದ್ರೆ ವಿದ್ಯಾರ್ಥಿಗಳೇ ನಾವು ಲಕ್ಷ್ಯ ಕೊಟ್ಟು ನೋಡಬೇಕಾದಂಥದ್ದು, ಇದು ತಿಳ್ಕೊಳ್ಬೇಕಾದಂಥದ್ದು ಇವತ್ತು ಸೂರ್ಯ ಮತ್ತು ಚಂದ್ರ. ಸೂರ್ಯ ಮತ್ತು ಚಂದ್ರ ಇವೆರಡು ಏನಲ್ಲ, ಗ್ರಹಗಳು ಅಲ್ಲ. ಇವೆರಡು ಗ್ರಹಗಳಲ್ಲ. ಹಾಗಾದ್ರೆ ಯಾವ ಗ್ರಹಗಳು? ಇವ್ರ ಪ್ರಕಾರ ಸೂರ್ಯ ನಕ್ಷತ್ರವಾದ
ನಕ್ಷತ್ರ. ಚಂದ್ರ ಏನಾಗ್ತಾನೆ? ಸೂರ್ಯ ನಕ್ಷತ್ರ. ಚಂದ್ರ ಏನಾಗ್ತಾನ? ಉಪಗ್ರಹ. ಸೂರ್ಯ ಇಲ್ಲಿ ನಕ್ಷತ್ರನಾಗ್ತಾ ಇದ್ದಾನೆ, ಚಂದ್ರ ಇಲ್ಲಿ ಉಪಗ್ರಹ. ಅದಕ್ಕೆ ಇವೆರಡು ಗ್ರಹ ಅಲ್ಲ ಅನ್ನೋದನ್ನ ಏನ್ ಮಾಡಿದ್ರು ವಿದ್ವಾಂಸರು ತಿಳಿಸ್ಕೊಟ್ರು. ಹಾಗಾದ್ರೆ ಇದರ ಜೊತೆಗೆ ರಾಹು ಕೇತುಗಳ ಅಸ್ತಿತ್ವ ಇಲ್ಲದೇ ಇರಬಹುದು. ಇದರ ಜೊತೆಗೆ ರಾಹು ಮತ್ತು ಕೇತುಗಳ ಅಸ್ತಿತ್ವ ಇಲ್ಲ. ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು. ಇವೆಲ್ಲ ಏನನ್ನೋ ಅಂತಂದ್ರೆ ಜ್ಯೋತಿಷ್ಯದ ಪ್ರಕಾರ ಕಲ್ಪನೆಯ ಒಂದು ಕೃತಕ ಬಿಂದುಗಳು. ಬಿಂದು ಅಂತಂದ್ರೆ ಗೊತ್ತಾಗತ್ತಲ್ಲ, ಚುಕ್ಕಿ ಅಂತ, ಅವು ಒಂದು ಬಿಂದುಗಳು ಆಗಿದಾವೆ. ಜ್ಯೋತಿಷ್ಯ ಆಧಾರವಾಗಿರುವಂಥ 9 ಗ್ರಹಗಳಲ್ಲಿ, ಜ್ಯೋತಿಷ್ಯದ ಆಧಾರವಾಗಿರುವ 9 ಗ್ರಹಗಳಲ್ಲಿ 2 ಗ್ರಹಗಳು ಅಲ್ಲ, 2 ಗ್ರಹಗಳಲ್ಲ. ಇದಲ್ಲದೆ ಇವತ್ತು ಜ್ಯೋತಿಷಿಗಳಿಗೆ ನಿಖರವಾದಂಥ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಕೂಡ ಅದರ ಪ್ರಾಮುಖ್ಯತೆ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ. ಏನು ಹೇಳ್ತಾನೆಪ್ಪ ಅಂತಂದ್ರೆ, ಜ್ಯೋತಿಷಿಗಳಿಗೆ ನಿಖರವಾದಂಥ ಕಾಲದ ಪರಿಕಲ್ಪನೆ ಇರಲಿಲ್ಲ. ಜ್ಯೋತಿಷಿಗಳಿಗೆ ನಿಖರವಾದಂಥ ಕಾಲದ ಪರಿಕಲ್ಪನೆ ಇಲ್ರಿ. ಇವತ್ತು ಈ ಕಾಲಘಟ್ಟ, ಆ ಕಾಲಘಟ್ಟ, ಈ ಅಂಗಾಲ, ಗುಳಿಕಾ ಕಾಲ, ರಾಹು ಕಾಲ ಅಂತ ಹೇಳ್ತಾರೆ. ಆ ಕಾಲಘಟ್ಟಗಳ ಇವತ್ತೇನಂತ ಪರಿಕಲ್ಪನೆ ಇಲ್ಲ ಅವ್ರಿಗೆ. ಆ ಪರಿಕಲ್ಪನೆ ಇಲ್ಲ. ಆದ್ದರಿಂದ ಇವತ್ತು ಏನೇನಿದೆ ಅಂತಂದ್ರೆ ಅದರ ಒಂದು ಪ್ರಾಮುಖ್ಯತೆ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ. ಅದರ ಒಂದು ಪ್ರಾಮುಖ್ಯತೆ ಇವತ್ತು ರಾಹು, ಕೇತು, ಬುಧ, ಗುರು, ಶುಕ್ರ, ಶನಿ, ಮಂಗಳ ಅಂತ ಹೇಳ್ತೀವಲ್ಲ, ಇವೆಲ್ಲ ನಮಗೊಂದು ದೋಷವನ್ನು ಕೊಡ್ತಾವೆ ಮನುಷ್ಯನಿಗೆ ಅಂತ ಜ್ಯೋತಿಷ್ಯ. ಹೌದಾ? ಅವ್ರಿಗೆ ಯಾವುದೇ ರೀತಿಯಾದಂಥ ಪರಿಮಿತಿ ಇಲ್ಲ, ಮಿತಿ ಇಲ್ಲ, ಅದಕ್ಕೆ ಕಡಿವಾಣ ಇಲ್ಲ ಅಂತ ಮಾಡೋದನ್ನ ನಾವೇನು ಮಾಡಿದ್ವಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೋಡಿದ್ದೀವಿ. ಹಾಗಾದರೆ ಜ್ಯೋತಿಷ್ಯ ಅರ್ಥಪೂರ್ಣ, ಅರ್ಥರಹಿತವು ಅಂತನ್ನುವಂಥದ್ದು ಯಾವ ರೀತಿಯಾಗಿ ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಇವತ್ತು ಭಾಗಗಳ ಆಗ್ತಾವ ಅನ್ನೋದನ್ನು ನಾವೇನು ಮಾಡೋಣ, ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಎಚ್ಚರಿಕೆಗಳು ಈ ರೀತಿಯಾಗಿ ಏನು ಮಾಡ್ತಾರೆ ಅಂತಂದ್ರೆ ನಮ್ಗೆ ಜ್ಯೋತಿಷ್ಯಲ್ಲಿ ಅರ್ಥಪೂರ್ಣವಾಗಿದೆಯೋ ಅಥವಾ ಅರ್ಥರಹಿತವಾಗಿದೆಯೋ ಅನ್ನುವಂಥ ಒಂದು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪ್ರಶ್ನಾರ್ಥಕವನ್ನು ಇಟ್ಟುಬಿಡ್ತಾರೆ. ಅದಕ್ಕೆ ಈ ಪ್ರಶ್ನಾರ್ಥಕಕ್ಕೆ ನಾವೆಲ್ಲರೂ ಹುಡ್ಕೊಂಡು ಏನು ಮಾಡಬೇಕಾಗಿದೆ ಅಂತಂದ್ರೆ ಇಲ್ಲಿ ಒಂದು ಉತ್ತರವನ್ನು ಹುಡುಕಬೇಕಾಗಿದೆ. ಇಲ್ಲಿ ಹೆಚ್ಚಿನ ಹಸಿವನ್ನು ಹುಡುಕಿದ್ದಾರೆ. ಅದ್ರ ಜೊತೆಗೆ ನಾವು ಕೂಡ ಅವ್ರ ಜೊತೆಗೆ ಏನು ಮಾಡೋಣ ಅಂತಂದ್ರೆ ಇಲ್ಲಿ ಅದನ್ನು ಹುಡುಕುವಂಥ ಪ್ರಯತ್ನವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತಾ ಹೋಗೋಣ. ಧನ್ಯವಾದ.